ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಮ್ಮ ಚಾನೆಲ್ನಲ್ಲಿ ತುಂಬ ವಿಶೇಷವಾದ ವಿಡಿಯೋ. ಬಹಳ ಜನ ಈ ಮನೆ ನೋಡಿ ಒಂದೇ ಪ್ರಶ್ನೆ ಕೇಳಿದ್ದಾರೆ. ಇಷ್ಟು ಚೆನ್ನಾಗಿ ಮನೆ ಕಟ್ಟಿಸಿದ್ದೀರಾ? ಯಾವ ಇಂಜಿನಿಯರ್ ಪ್ಲ್ಯಾನ್ ಮಾಡಿದವರು? ಯಾರು ಇಂಟೀರಿಯರ್ ಡಿಸೈನ್ ಮಾಡಿದವರು ಎಂದು. ಮನೆ ಮಾಲೀಕರು ಹೇಳಿದ್ದು ಹೀಗೆ: ನಾವು ಯಾವುದೇ ಇಂಜಿನಿಯರ್ ಅಥವಾ ಇಂಟೀರಿಯರ್ ಡಿಸೈನರ್ ಅನ್ನು ಇಟ್ಟುಕೊಂಡಿರಲಿಲ್ಲ. ಈ ಮನೆಯ ಸಂಪೂರ್ಣ ಪ್ಲ್ಯಾನಿಂಗ್, ರೂಮ್ ಅರೇಂಜ್ಮೆಂಟ್, ಎಲಿವೇಶನ್, ಇಂಟೀರಿಯರ್, ಲೈಟಿಂಗ್ ಎಲ್ಲವೂ ನಮ್ಮ ಸ್ವಂತ ಐಡಿಯಾ ಎಂದು. ಯೂಟ್ಯೂಬ್ನಲ್ಲಿ ಸಾವಿರಾರು ಮನೆಗಳ ವಿಡಿಯೋ ನೋಡಿದ್ದೇವೆ. ಒಂದೊಂದು ಐಡಿಯಾವನ್ನು ಬರೆದುಕೊಂಡಿದ್ದೇವೆ. ನಮಗೆ ಇಷ್ಟವಾದುದನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಆದರೆ ಇದು ಕೇಳಲು ಎಷ್ಟು ಸುಲಭವೋ ಮಾಡಲು ಅಷ್ಟೇ ಕಷ್ಟ. ಇವತ್ತು ಸಂಪೂರ್ಣ ಅನುಭವವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇವೆ. ಹಲವು ವರ್ಷಗಳಿಂದ ಕಂಡ ಕನಸು ಇಂದು ನನಸಾಗಿದೆ. ನಮ್ಮ ಕನಸಿನ ಮನೆ ಕೊನೆಗೂ ಸಿದ್ಧವಾಗಿದೆ. ಆದರೆ ಈ ಮನೆ ಕಟ್ಟುವುದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ಹೊರಗಿನಿಂದ ನೋಡಿದರೆ ಒಂದು ಸುಂದರ ಮನೆ ಮಾತ್ರ ಕಾಣುತ್ತದೆ. ಆದರೆ ಈ ಗೋಡೆಗಳ ಹಿಂದೆ ಎಷ್ಟೋ ಕಷ್ಟ, ಎಷ್ಟೋ ನೋವು, ಎಷ್ಟೋ ನಷ್ಟ, ಎಷ್ಟೋ ಪಾಠಗಳು ಅಡಗಿವೆ. ಕೆಲವೊಮ್ಮೆ ಕೆಲಸ ನಿಂತು ಹೋಗುತ್ತಿತ್ತು. ಆಗ ಮನಸ್ಸಿಗೆ ತುಂಬ ಬೇಸರವಾಗುತ್ತಿತ್ತು. ಮನೆ ಪೂರ್ಣವಾಗುತ್ತದೆಯೋ ಇಲ್ಲವೋ ಎನ್ನುವ ಅನುಮಾನ ಕೂಡ ಬಂದಿತ್ತು. ಮನೆ ಕಟ್ಟುವುದು ಅಂದರೆ ಗೋಡೆ ಕಟ್ಟುವುದಲ್ಲ. ಮೊದಲಿಗೆ ಮನೆಯನ್ನು ಮನಸ್ಸಿನಲ್ಲಿ ಕಟ್ಟಬೇಕು. ಯಾವ ರೂಮ್ ಎಲ್ಲಿ ಬರಬೇಕು, ಕಿಚನ್ ಯಾವ ಕಡೆಗೆ ಇರಬೇಕು, ಪೂಜಾ ರೂಮ್ ಎಲ್ಲಿ ಚೆನ್ನಾಗಿರುತ್ತೆ, ಬೆಳಿಗ್ಗೆ ಸೂರ್ಯನ ಬೆಳಕು ಯಾವ ಕಡೆ ಬರುತ್ತದೆ, ಗಾಳಿ ಹೇಗೆ ಹರಿಯಬೇಕು, ಟಿವಿ ಯಾವ ಗೋಡೆಯ ಮೇಲೆ ಬರಬೇಕು, ಬೆಡ್ ಯಾವ ಕಡೆ ಇಡಬೇಕು, ಇವೆಲ್ಲ ಯೋಚನೆ ಮಾಡೋಕೆ ನಮಗೆ ತಿಂಗಳಗಳೇ ಕಳೆದವು. ಕೆಲವೊಮ್ಮೆ ರಾತ್ರಿ 12 ಗಂಟೆಯವರೆಗೂ ಕುಳಿತು ಪ್ಲ್ಯಾನ್ ಮಾಡಿದ್ದೇವೆ. ಪ್ಲ್ಯಾನ್ ಬಗ್ಗೆ ಒಂದು ನಿರ್ಧಾರ ಮಾಡಿದರೆ ಮರುದಿನ ಮತ್ತೆ ಬದಲಾಯಿಸುತ್ತಿದ್ದೆವು. ಹೀಗೆ 10 ಬಾರಿ ಪ್ಲ್ಯಾನ್ ಬದಲಾಯಿಸಿದ್ದೇವೆ. ಮನೆಯ ಮೊದಲ ಇಂಪ್ರೆಷನ್ ಅಂದರೆ ಮುಂಭಾಗ. ನಮಗೆ ತುಂಬ ಅಲಂಕಾರ ಬೇಡ, ತುಂಬ ಸಿಂಪಲ್ ಕೂಡ ಬೇಡ, ಕ್ಲಾಸಿಯಾಗಿ ಇರಬೇಕು ಅನ್ನೋ ಆಸೆ. ಹಾಗಾಗಿ ಅನೇಕ ಎಲಿವೇಶನ್ ಫೋಟೋಗಳನ್ನು ನೋಡಿದ್ದೇವೆ. ಒಂದು ಮನೆಯ ಬಾಲ್ಕನಿ ಇಷ್ಟವಾದರೆ ಇನ್ನೊಂದು ಮನೆಯ ಪಿಲ್ಲರ್ ಇಷ್ಟವಾಯಿತು, ಮತ್ತೊಂದು ಮನೆಯ ಟೈಲ್ಸ್ ಡಿಸೈನ್ ಇಷ್ಟವಾಯಿತು. ಹೀಗೆ ಹಲವಾರು ಮನೆಯ ಐಡಿಯಾ ಸೇರಿಸಿ ನಮ್ಮ ಡಿಸೈನ್ ಮಾಡಿಕೊಂಡೆವು. ಆದರೆ ಕೆಲಸ ಶುರುವಾದ ಮೇಲೆ ಮೇಸ್ತ್ರಿಗೆ ಅರ್ಥ ಮಾಡಿಸುವುದೇ ದೊಡ್ಡ ಕೆಲಸವಾಯಿತು. ಪ್ರತಿದಿನ ನಿಂತು ಪ್ಲ್ಯಾನಿಂಗ್ ಬಗ್ಗೆ ಹೇಳಬೇಕಾಯಿತು. ಮನೆಯ ಆತ್ಮ ಅಂದರೆ ಮೇನ್ ಡೋರ್ ನೋಡಿದಾಗಲೇ ಮನೆಯ ಸೌಂದರ್ಯ ಗೊತ್ತಾಗಬೇಕು. ಡಿಸೈನ್ ಆಯ್ಕೆ ಮಾಡೋಕೆ ಮಾತ್ರ ಹಲವು ದಿನ ತೆಗೆದುಕೊಂಡೆವು. ಯಾವ ಮರ, ಯಾವ ಕಲರ್, ಯಾವ ಹ್ಯಾಂಡಲ್, ಯಾವ ಲಾಕರ್, ಯಾವ ಫಿನಿಶ್ ಎಂದು. ಒಂದು ಡೋರ್ ಆಯ್ಕೆ ಮಾಡೋಕೆ ಎಷ್ಟೋ ಶೋರೂಮ್ ಸುತ್ತಿದೆವು. ಕೊನೆಗೆ ನಮ್ಮ ಇಷ್ಟವಾದ ಡಿಸೈನ್ ಆಯ್ಕೆ ಮಾಡಿದೆವು. ಆದರೆ ಬಜೆಟ್ ಮಾತ್ರ ಡಬಲ್ ಆಯಿತು. POP ಕೆಲಸ ಶುರುವಾದ ಮೇಲೆ ನಿಜವಾದ ಟೆನ್ಷನ್ ಆರಂಭವಾಯಿತು. ಎಲ್ಲಿ ಯಾವ ಲೈಟ್, ಎಷ್ಟು ಸ್ಟಾಪ್ ಲೈಟ್, ಎಷ್ಟು ವಾರ್ಮ್ ಲೈಟ್, ಎಷ್ಟು ವೈಟ್ ಲೈಟ್, ಹೋಮ್ ಲೈಟ್ ಬೇಕಾ, ಫ್ಯಾನ್ ಎಲ್ಲಿ ಬರಬೇಕು ಎಂದು. ಒಂದು ತಪ್ಪಾದರೆ ನಂತರ ಬದಲಾಯಿಸಲು ಆಗುವುದಿಲ್ಲ. ಆದ್ದರಿಂದ ಪ್ರತಿಯೊಂದು ಪಾಯಿಂಟ್ ಅಳತೆ ಹಾಕಿ ಮಾಡಿಸಿದ್ದೇವೆ. ಟಿವಿ ಯೂನಿಟ್ ಅಂದರೆ ಟಿವಿ ಇಡುವ ಜಾಗ ಮಾತ್ರ ಅಲ್ಲ, ಅದು ಮನೆಯ ಪ್ರಮುಖ ಆಕರ್ಷಣೆ. ಮೊದಲು ಒಂದು ಡಿಸೈನ್ ಇಷ್ಟವಾಯಿತು. ನಂತರ ಅದನ್ನು ಬದಲಾಯಿಸಿ ಮತ್ತು ಕಲರ್ ಬದಲಾಯಿಸಿದ್ದೇವೆ. ಕೊನೆಗೆ ವಾಲ್ ಪ್ಯಾನಲ್, ಸ್ಟೋರೇಜ್, LED ಲೈಟ್, ಸ್ಟ್ರಿಪ್ ಲೈಟ್ ಎಲ್ಲ ಸೇರಿಸಿ ನಮ್ಮದೇ ಡಿಸೈನ್ ಮಾಡಿದ್ದೇವೆ. ಇನ್ನು ಇನ್ವೆರ್ಟರ್ ಪ್ಲ್ಯಾನಿಂಗ್. ಇನ್ವೆರ್ಟರ್ ಇದು ತುಂಬ ಜನ ಮರೆತು ಬಿಡುವ ವಿಷಯ. ನಾವು ಮೊದಲೇ ಯೋಚನೆ ಮಾಡಿದ್ದೇವೆ. ಇನ್ವೆರ್ಟರ್ ಎಲ್ಲಿ ಇಡಬೇಕು, ಬ್ಯಾಟರಿ ಎಲ್ಲಿ, ವೈರಿಂಗ್ ಹೇಗೆ, ಯಾವ ರೂಮ್ಗೆ ಬ್ಯಾಕಪ್ ಬೇಕು, ನಂತರ ಗೋಡೆ ಒಡೆಯಬಾರದು ಅಂತ ಮೊದಲೇ ಪ್ಲ್ಯಾನಿಂಗ್ ಮಾಡಿದ್ದೇವೆ. ಇನ್ನು ವಾಟರ್ ಫಿಲ್ಟರ್ ಬಗ್ಗೆ. ವಾಟರ್ ಫಿಲ್ಟರ್ ಎಲ್ಲಿ ಇಡಬೇಕು, ಡ್ರೈನೇಜ್ ಹೇಗೆ, ಕುಡಿಯುವ ನೀರು ಹೇಗೆ ಎಂದು ಮೊದಲೇ ಪ್ಲ್ಯಾನ್ ಮಾಡಿದರೆ ನಂತರ ತಲೆನೋವು ಬರುವುದಿಲ್ಲ. ಇನ್ನು ಗ್ಯಾಸ್ ಗೀಸರ್ ಹಾಕಬೇಕು ಅಂದರೆ ಗ್ಯಾಸ್ ಲೈನ್, ವೆಂಟಿಲೇಷನ್, ಸೇಫ್ಟಿ ಇವೆಲ್ಲ ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಿದೆವು. ವಾಷಿಂಗ್ ಮಷಿನ್ ಪ್ಲ್ಯಾನಿಂಗ್, ಡ್ರೈನೇಜ್, ವಾಟರ್ ಟ್ಯಾಪ್, ಸ್ಟ್ಯಾಂಡ್ ಎಲ್ಲವೂ ಪ್ಲ್ಯಾನ್ ಮಾಡಬೇಕು. ಇಲ್ಲದಿದ್ದರೆ ನಂತರ ತುಂಬ ತೊಂದರೆಯಾಗುತ್ತದೆ. ಪೂಜಾ ರೂಮ್ ನಮಗೆ ತುಂಬ ಮುಖ್ಯ. ಡೋರ್ ಡಿಸೈನ್ ಆಯ್ಕೆ ಮಾಡೋಕ್ಕೆ ಮಾತ್ರ ತುಂಬ ಸಮಯ ಹೋಯಿತು. ಬೆಲ್ ಡಿಸೈನ್ ಇಡಬೇಕಾ, ಹೋಮ್ ಡಿಸೈನ್ ಇಡಬೇಕಾ, ಲೇಸರ್ ಕಟ್ಟಬೇಕಾ, ಗ್ಲಾಸ್ ಬೇಕಾ, ಕಟ್ಟಿಗೆ ಮಾತ್ರ ಸಾಕಾ? ಕೊನೆಗೆ ಸರಳವಾದ ಸುಂದರವಾದ ಡಿಸೈನ್ ಆಯ್ಕೆ ಮಾಡಿದೆವು. ಇನ್ನು ಕಲರ್ ಕಾಂಬಿನೇಷನ್, ಇದು ಕೂಡ ತುಂಬ ಕಷ್ಟ. ಶೋರೂಮ್ಗಳಲ್ಲಿ ಒಂದು ಕಲರ್ ಚೆನ್ನಾಗಿರುತ್ತೆ, ಗೋಡೆಯ ಮೇಲೆ ಬೇರೆ ರೀತಿ ಕಾಣುತ್ತದೆ. ಹಗಲು ಒಂದು ರೀತಿ, ರಾತ್ರಿ ಒಂದು ರೀತಿ, ಲೈಟ್ ಹಾಕಿದ ಮೇಲೆ ಮತ್ತೊಂದು ರೀತಿ. ಆದ್ದರಿಂದ
ಮೊದಲು ಸ್ಯಾಂಪಲ್ ಹಾಕಿಸಿ ನೋಡಿದೆವು. ನಂತರ ಅಂತಿಮ ನಿರ್ಧಾರ ಮಾಡಿದೆವು. ಮತ್ತು ಸೋಲಾರ್ ಇವಾಗಲೇ ಹಾಕಿಲ್ಲ, ಆದರೆ ಮುಂದಿನ ದಿನಗಳಲ್ಲಿ ಹಾಕಬಹುದು ಅನ್ನೋ ಯೋಚನೆಯಿಂದ ಪ್ಲ್ಯಾನ್ ಮಾಡಿದ್ದೇವೆ. ನಾವು 3 ಬೆಡ್ರೂಮ್ಗಳ ಮನೆಯನ್ನು ಯೋಜಿಸುವಾಗ ಅವುಗಳಲ್ಲಿ 2 ಬೆಡ್ರೂಮ್ಗಳಿಗೆ ಅಟ್ಯಾಚ್ ಬಾತ್ರೂಮ್ಗಳನ್ನು ಒದಗಿಸುವಂತೆ ವಿನ್ಯಾಸ ಮಾಡಲಾಗಿದೆ. ಜೊತೆಗೆ ಕುಟುಂಬದ ಸದಸ್ಯರು ಹಾಗೂ ಅತಿಥಿಗಳ ಅನುಕೂಲಕ್ಕಾಗಿ ಒಂದು ಕಾಮನ್ ಬಾತ್ರೂಮ್ ಅನ್ನು ಇಡಲಾಗಿದೆ. ಪ್ರತಿಯೊಂದು ಬೆಡ್ರೂಮ್ಗಳ ಗಾತ್ರವನ್ನು ಕಾಟ್, ವಾರ್ಡ್ರೋಬ್ ಹಾಗೂ ಇತರ ಅಗತ್ಯ ಪೀಠೋಪಕರಣಗಳನ್ನು ಅಳವಡಿಸಿದ ನಂತರವೂ ಸುಲಭವಾಗಿ ಓಡಾಡಲು ಸಾಕಷ್ಟು ಜಾಗ ಉಳಿಯುವಂತೆ ವಿಶಾಲವಾಗಿ ಯೋಜಿಸಲಾಗಿದೆ. ಇದರಿಂದ ದೈನಂದಿನ ಬಳಕೆಯಲ್ಲಿ ಯಾವುದೇ ಅಡಚಣೆ ಉಂಟಾಗುವುದಿಲ್ಲ. ಈ ರೀತಿಯ ಯೋಜನೆಯು ಮನೆಗೆ ಹೆಚ್ಚು ಅನುಕೂಲಕರ, ಆರಾಮದಾಯಕ ಮತ್ತು ಪ್ರಾಯೋಗಿಕ ವಿನ್ಯಾಸವನ್ನು ಒದಗಿಸುತ್ತದೆ. ಮನೆ ಕಟ್ಟುವುದು ಅಂದರೆ ಒಂದು ಬಜೆಟ್ ಮಾಡಿಕೊಂಡು ಶುರು ಮಾಡ್ತೀವಿ, ಆದರೆ ಕೊನೆಗೆ ಆ ಬಜೆಟ್ ದಾಟಿ ಬಿಡುತ್ತೆ. ಪ್ರತಿದಿನ ಹೊಸ ಖರ್ಚು, ಹೊಸ ಮಟೀರಿಯಲ್, ಹೊಸ ಐಡಿಯಾ, ಹೊಸ ಬಿಲ್. ಕೆಲವೊಮ್ಮೆ ತುಂಬ ಬೇಸರವಾಗುತ್ತಿತ್ತು. ಹೊರಗಿನಿಂದ ನೋಡುವವರಿಗೆ ಮನೆ ಕಟ್ಟುವುದು ತುಂಬ ಖುಷಿ ಅಂತ ಅನಿಸುತ್ತದೆ. ಆದರೆ ನಿಜ ಹೇಳಬೇಕೆಂದರೆ ಇದು ಜೀವನದ ದೊಡ್ಡ ಪರೀಕ್ಷೆ. ಬೆಳಿಗ್ಗೆಯಿಂದ ಸಂಜೆಯವರೆಗೂ ಸೈಟ್ನಲ್ಲಿ, ಮನೆಗೆ ಬಂದ ಮೇಲೆ ಪ್ಲ್ಯಾನಿಂಗ್ ಬಗ್ಗೆ ಯೋಚನೆ, ರಾತ್ರಿ ಯೂಟ್ಯೂಬ್ ವಿಡಿಯೋ ನೋಡಿ ಹೊಸ ಐಡಿಯಾ, ಮತ್ತೆ ಹೊಸ ಲೆಕ್ಕ. ಇದೇ ಜೀವನವಾಯಿತು. ಇವತ್ತು ಈ ಮನೆಯೊಳಗೆ ನಿಂತು ನೋಡಿದಾಗ ಪ್ರತಿಯೊಂದು ಗೋಡೆಯಲ್ಲೂ ನಮ್ಮ ಶ್ರಮ ಕಾಣಿಸುತ್ತದೆ. ಪ್ರತಿಯೊಂದು ಲೈಟ್ನಲ್ಲಿ ನಮ್ಮ ಕನಸು ಕಾಣಿಸುತ್ತದೆ. ಪ್ರತಿಯೊಂದು ಡಿಸೈನ್ನಲ್ಲಿ ನಮ್ಮ ಯೋಚನೆ ಕಾಣಿಸುತ್ತದೆ. ನಾವು ಇಂಜಿನಿಯರ್ ಅಲ್ಲ, ಇಂಟೀರಿಯರ್ ಡಿಸೈನರೂ ಅಲ್ಲ. ಆದರೆ ಕಲಿಯುವ ಆಸೆ ಇತ್ತು. ಸಮಯ ಕೊಟ್ಟೆವು, ತಪ್ಪು ಮಾಡಿದೆವು, ತಿದ್ದುಕೊಂಡೆವು. ಅದಕ್ಕಾಗಿಯೇ ಇಂದು ನಮ್ಮ ಕನಸಿನ ಮನೆ ನಮ್ಮ ಮುಂದೆ ನಿಂತಿವೆ. ನೀವು ಸ್ವಂತ ಮನೆ ಕಟ್ಟುವ ಯೋಚನೆಯಲ್ಲಿದ್ದರೆ ಒಂದು ಸಲಹೆ: ಮನೆ ಕಟ್ಟುವ ಮೊದಲು ಕನಿಷ್ಠ 10 ಮನೆಗಳನ್ನು ನೋಡಿ, 1000 ಪ್ರಶ್ನೆಗಳನ್ನು ಕೇಳಿ. ಆತುರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಒಂದು ಬಾರಿ ಗೋಡೆ ಕಟ್ಟಿದರೆ ಬದಲಾಯಿಸಲು ಹಣ, ಸಮಯ ಮತ್ತು ಶ್ರಮ 3 ಬೇಕಾಗುತ್ತದೆ. ಈ ಮನೆ ಕೇವಲ ಸಿಮೆಂಟ್, ಇಟ್ಟಿಗೆ ಮತ್ತು ಕಬ್ಬಿಣದಿಂದ ಕಟ್ಟಿಲ್ಲ. ಇದರಲ್ಲಿ ನಮ್ಮ ಕನಸುಗಳಿವೆ, ನಮ್ಮ ಅಪ್ಪ ಅಮ್ಮನ ಆಶೀರ್ವಾದವಿದೆ, ನಮ್ಮ ಕುಟುಂಬದ ಪರಿಶ್ರಮವಿದೆ, ಎಷ್ಟೋ ನಿದ್ದೆ ಇಲ್ಲದ ರಾತ್ರಿಗಳಿವೆ. ಇಂದು ಈ ಮನೆಯಲ್ಲಿ ನಿಂತು ಮಾತನಾಡುವಾಗ ಈ ಎಲ್ಲ ಕಷ್ಟಗಳು ನೆನಪಾಗುತ್ತಿವೆ. ಸ್ನೇಹಿತರೆ, ನೀವು ಕೂಡ ಮನೆ ಕಟ್ಟುವ ಯೋಚನೆಯಲ್ಲಿದ್ದರೆ ಈ ವಿಡಿಯೋ ನಿಮಗೆ ಉಪಯೋಗವಾಗಲಿ ಎನ್ನುವುದು ನಮ್ಮ ಆಶಯ. ನಮ್ಮ ಅನುಭವದಿಂದ ನೀವು ಕೆಲವು ತಪ್ಪುಗಳನ್ನು ತಪ್ಪಿಸಿಕೊಳ್ಳಬಹುದು. ನಿಮಗೂ ಮನೆ ಕಟ್ಟಿದ ಅನುಭವವಿದ್ದರೆ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.